ರಾಜಲಕ್ಷ್ಮಿ ಅಳ್ಬೇಡ. ನೀನ್ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ರೆ ಯಾಕೆ ಫೇಲ್ ಆಗ್ತಿದ್ದೆ? ಛಾಯಾ, ನೀನ್ ಸರಿಯಾಗಿ ನೋಡಿದ್ಯಾ? ನಾನ್ ಸರಿಯಾಗೇ ನೋಡಿದ್ದೀನಿ. ನನ್ ನಂಬರ್ ಇದೆ, ಇವಳ ನಂಬರೇ ಇಲ್ಲ. ಹಾಲ್ ಟಿಕೆಟ್ ಕೊಡು, ನಾನ್ ಚೆಕ್ ಮಾಡ್ತೀನಿ. ಭಗವಂತ, ಇವಳು ಫೇಲ್ ಆಗಿದ್ದಾಳೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ಕ್ಷಮಿಸಲ್ಲ. ಯಾರು ಎಷ್ಟೇ ಹೇಳಿದ್ರು ಇವಳು ಮದ್ವೆನ ಅವ್ರು ಖಂಡಿತ ಮಾಡ್ಬಿಡ್ತಾರೆ. ಇಷ್ಟ ಇಲ್ದಿರೋ ಮದ್ವೆ ನಡಿಬಾರ್ದು ತಂದೆ. ನನ್ನ ಮಗಳು ಪಾಸ್ ಆಗಿರ್ಬೇಕು. ನೀನೇ ಹೇಗಾದ್ರೂ ಅವಳನ್ನ ಪಾಸ್ ಮಾಡಿಸು ದೇವ್ರೆ. ಏನಾಯ್ತು ಆದ್ಯಾ? ರಿಸಲ್ಟ್ಸ್ ತೋರಿಸ್ತಿದ್ಯಾ? ಮೊದ್ಲು ಹಾಲ್ ಟಿಕೆಟ್ ನಂಬರ್ನ ಎಂಟರ್ ಮಾಡ್ಬೇಕು. ಫೇಲ್ ಆಗಿರೋ ರಿಸಲ್ಟ್ನ ಮತ್ತೆ ನೋಡೋದ್ಯಾಕೆ? ರಾಜಿ ಫೇಲ್ ಆಗಿದ್ದಾಳೆ ಅಂತ ನಿಮ್ ಹತ್ರ ಪ್ರೂಫ್ ಇದ್ಯಾ? ಛಾಯಾ ಹೇಳಿದ್ಲಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಮತ್ತೆ ನೋಡ್ತಿರೋದು. ರಾಜಲಕ್ಷ್ಮಿ ರೂಮ್ಗೆ ಆದ್ಯ ತೂರ್ಕೊಂಡಿದ್ದಾಳಲ್ಲ, ಇನ್ ಹೇಗ್ ಪಾಸ್ ಆಗಿರ್ತಾಳೆ? ಓದೋದನ್ನ ಬಿಟ್ಟು ಕಂಪ್ಯೂಟರ್ ನೋಡೋಕೆ ಟೈಮ್ ಸರಿ ಹೋಗಿರತ್ತೆ. ಅಬ್ಬಬ್ಬಬ್ಬ, ನೀವು ಸ್ವಲ್ಪ ನಿಲ್ಸ್ತೀರಾ? ರಾಜಲಕ್ಷ್ಮಿ ಪಾಸ್ ಆಗ್ಬೇಕು ಅಂತ ಅಣ್ಣ ಕೇಳ್ಕೊತಿರೋ ಹಾಗಿದ್ದಾರೆ. ಪಾಸ್ ಆದ್ರೆ ಪಾರ್ಟಿ ಕೇಳ್ತಾರೇನೋ? ನಿನ್ಗೆ ಯಾವಾಗ್ಲೂ ತಿನ್ನೋ ವಿಷಯನೇನಾ? ನಾನು ಅವಾಗ ನಮ್ಮ ಮನೇಲಿ ಮಕ್ಳ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತೀನಿ. ಹಾ ಹಾ, ಏನಮ್ಮ ಆದ್ಯ, ರಾಜಲಕ್ಷ್ಮಿ ಪಾಸ್ ಆದ್ಲಾ? ಲೋಡ್ ಆಗ್ತಿದೆ. ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ, ಸ್ವಾಮಿ ಆಂಜನೇಯ, ಹೇಗಾದ್ರೂ ಮಾಡಿ ನನ್ನ ಪಾಸ್ ಮಾಡಿಸಿ ಕಾಪಾಡಪ್ಪ. ಪಾಸ್ ಆಗಿರೋ ಲಿಸ್ಟಲ್ಲಿ ನಿನ್ ನಂಬರ್ ಇಲ್ಲ ರಾಜಲಕ್ಷ್ಮಿ. ಮೊದ್ಲು ನೋಡ್ಲಿ ಇರಮ್ಮ, ನೀನ್ ಭಯ ಪಡಿಸ್ಬೇಡ. ಮದ್ವೆ ಮಾಡಿ ಕಳಿಸ್ತಾ ಇದೀವಲ್ವಾ, ಪಾಸ್ ಆದ್ರೇನು ಫೇಲ್ ಆದ್ರೇನು? ಅನವಶ್ಯಕವಾಗಿ ಭಯ ಪಡ್ತಾ ಇದ್ದಾಳೆ ಅತ್ತಿಗೆ. ತುಂಬಾ ಕಷ್ಟಪಟ್ಟು ಓದಿದಾಳೆ ರಾಜಿ. ಪಾಸ್ ಆಗ್ಲಿ ಅಂತ ಎಲ್ಲರೂ ಕೇಳ್ಕೊಳ್ಳಿ. ನಾವೆಲ್ರೂ ಅದನ್ನೇ ಕೇಳ್ಕೊತಿದೀವಕ್ಕ. ಆದ್ರೆ ಪಾಸ್ ಆದ್ರೆ ಮಾತ್ರ ಏನ್ ಪ್ರಯೋಜನ ಇದೆ ಹೇಳಿ? ಭಾವನವರು ಮದ್ವೆ ಮಾಡಿ ಕಳ್ಸ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಸಂಬಂಧ ಕೂಡ ಮಾತಾಡಿದ್ದಾರೆ. ಹಾಗಾದ್ರೆ ಇಷ್ಟರಲ್ಲೇ ಮದುವೆ ಅಂತ ಹೇಳ್ತೀಯ ತಂಗ್ಯವ್ವ? ಅಪ್ಪ, ಇವಾಗ ಬರೋ ರಿಸಲ್ಟ್ಸ್ ನ ನೋಡಿ ನಿರ್ಧಾರ ಮಾಡ್ಬೋದು. ಅಲ್ಲಿವರೆಗೂ ನೀವು ರಿಸಲ್ಟ್ಸ್ ಓಪನ್ ಆಯ್ತು. ಪಾಸ್ ಆಗಿದ್ದಾಳೆ ಇಲ್ವಾ ಮೊದಲು ಅದನ್ನ ಹೇಳಮ್ಮ. ಕಂಗ್ರ್ಯಾಚುಲೇಷನ್ಸ್, ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ. ಭಗವಂತ, ರಾಜಲಕ್ಷ್ಮಿ ಮದ್ವೆ ತಪ್ಸೋದಕ್ಕೆ ನೀನ್ ದಾರಿ ತೋರಿಸ್ಬಿಟ್ಟೆ ತಂದೆ. ಇನ್ನು ನಾನು ಧೈರ್ಯವಾಗಿ ಅವ್ರ ಹತ್ರ ಮಾತಾಡಬಹುದು. ಅಮ್ಮ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಮ್ಮ. ನೋಡಿದ್ರಾ, ನನ್ ರಾಜಿ ತುಂಬಾ ಚೆನ್ನಾಗಿ ಓದ್ತಾಳೆ. ಜಸ್ಟ್ ಪಾಸ್ ಆಗೋದಲ್ಲ, ರಾಜಲಕ್ಷ್ಮಿಗೆ 80% ಮಾರ್ಕ್ಸ್ ಬಂದಿದೆ. ಅಮ್ಮ, 80% ಅಂತೆ. ರಾಜಲಕ್ಷ್ಮಿ ಪಾಸ್ ಆದ್ಲು, ನಮ್ಗೆ ಅದೇ ಸಂತೋಷ.
ಛಾಯಾ, ನಿನ್ ರಿಸಲ್ಟ್ಸ್ ಎಲ್ಲಿ ನೋಡ್ದೆ? ಫೇಲ್ ಅಂತ ಹೇಳಿ ನಮ್ಗೆಲ್ಲ ತುಂಬಾ ಟೆನ್ಷನ್ ಕೊಟ್ಟಿಯಲ್ಲ, ಮತ್ತಿದೇನು? ಅದು 3rd ಲೈನಲ್ಲಿ ನನ್ನ ನಂಬರ್ ನೋಡಿದೆ. ನನ್ನ ನಂಬರ್ ಪಕ್ಕದಲ್ಲಿ ರಾಜಲಕ್ಷ್ಮಿ ನಂಬರ್ ಇರ್ಲಿಲ್ವಲ್ಲ, ಅದಕ್ಕೆ ಫೇಲ್ ಅನ್ಕೊಂಡೆ. ನೀನು ಪಾಸ್ ಆಗಿರೋದು 3rd ಕ್ಲಾಸಲ್ಲಿ. ಆ ಲಿಸ್ಟಲ್ಲಿ ನಂಬರ್ ಇಲ್ಲ ಅಂದ್ರೆ ಇನ್ಯಾವ ಲಿಸ್ಟಲ್ಲೂ ಇರಲ್ವಾ? ಆದ್ಯ ಚೆಕ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಆದ್ಯಾ, ನಿನ್ ರಿಸಲ್ಟ್ನ ಕೂಡ ಇದ್ರಲ್ಲಿ ನೋಡಮ್ಮ. ಹಾ, ಏನಾಯ್ತಮ್ಮ? ನಾನು ಕೂಡ ಪಾಸ್ ಆಗಿದ್ದೀನಿ. 90% ಬಂದಿದೆ. ಒಳ್ಳೇದು ರಾಜಲಕ್ಷ್ಮಿ, ಕಷ್ಟಪಟ್ಟು ಚೆನ್ನಾಗೇ ಓದಿದ್ಯಾ. ಪಾಸ್ ಆಗಿದ್ಯಾ ಅನ್ನೋ ಸಂತೋಷನ ಬಿಟ್ರೆ ನಿನ್ನೇನ್ ಮುಂದೆ ಕಾಲೇಜಿಗೆ ಕಳಿಸ್ತಾರೆ ಅನ್ಕೊಂಡಿದ್ಯಾ? ಮೊದಲೇ ರಾಜಲಕ್ಷ್ಮಿ ಮದುವೆ ಇಷ್ಟ ಇಲ್ಲ ಅಂತ ಬೇಜಾರಾಗಿದ್ರೆ ನೀವ್ ಅದನ್ನೇ ನೆನ್ಪು ಮಾಡಿ ಅವಳಿಗೆ ಭಯ ಪಡಿಸ್ತಿದ್ದೀರಾ. ಅವಳು ಪಾಸ್ ಆಗಿರೋ ಸಂತೋಷ ಸ್ವಲ್ಪ ಹೊತ್ತಾದ್ರೂ ಇರಕ್ ಬಿಡಿ. ಹೌದೌದು, ರಾಜಲಕ್ಷ್ಮಿ ಆದ್ಯ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾರೆ. ನಾವು ಸೆಲೆಬ್ರೇಟ್ ಮಾಡ್ಲೇಬೇಕಲ್ವಾ? ರಾಜಲಕ್ಷ್ಮಿ ಹೇಗೋ ಪಾಸ್ ಆಗಿದ್ದಾಳೆ, ಇದೇ ಒಳ್ಳೆ ಚಾನ್ಸು. ಜಾನಕಿ ಅತ್ತೆ ಈ ವಿಷಯನ ಮಾವನ ಹತ್ರ ಹೇಳಿ ಈ ಮದುವೆನ ನಿಲ್ಸೋ ಹಾಗೆ ಮಾಡಬೇಕು. ಇದಕ್ಕೊಂದು ಒಳ್ಳೆ ಪ್ಲಾನ್ ಬೇಕು. ಇದೇ ಖುಷಿಗೆ ಸಿನಿಮಾಗೆ ಹೋಗೋಣ. ಸಿನಿಮಾಗೆ ಹೋಗಿ ತುಂಬಾ ದಿನ ಆಯ್ತಲ್ವಾ? ಸಿನಿಮಾಗೆ ಹೋಗೋಣ. ಸಿನಿಮಾ ಅಂತ ಖುಷಿ ಪಡೋದಲ್ಲ, ಅಣ್ಣನೂ ಒಪ್ಕೋಬೇಕು. ಹೌದು ಹೌದು, ಅಣ್ಣ ಒಪ್ಕೋಬೇಕಲ್ವಾ? ರಾಜು ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಮೊದ್ಲು ಕೇಳಿದ್ರಲ್ವಾ ಗೊತ್ತಾಗೋದತ್ತಮ್ಮ. ಈಗ ಅಣ್ಣನ ಹತ್ರ ಯಾರು ಕೇಳ್ತಾರೆ? ಪಾಸ್ ಆಗಿರೋ ರಾಜಲಕ್ಷ್ಮಿ ಇದ್ದಾಳಲ್ಲ, ಹೋಗಿ ಹೋಗಿ ಯಾವಾಗ್ಲೂ ಭಯ ಪಡೋ ರಾಜಲಕ್ಷ್ಮಿನೇ ಸೆಲೆಕ್ಟ್ ಮಾಡಿದ್ಯಾ? ಅಯ್ಯೋ, ಇಂಥದ್ದನ್ನೆಲ್ಲ ನಾನ್ ಕೇಳಕ್ಕಾಗಲ್ಲ. ಸಿನಿಮಾಗೆ ಹೋಗೋದಕ್ಕೆ ಇಷ್ಟು ಭಯ ಪಡ್ತೀರಾ? ಅಮ್ಮ, ಈರಮ್ಮ ನೋಡಿ, ರಾಜಿ ಪಾಸ್ ಆಗಿರೋ ಸಂತೋಷದಲ್ಲಿದ್ದಾಳೆ. ಈಗಲೇ ಏನಕ್ಕೆ ಅವಳಿಗೆ ತೊಂದರೆ ಕೊಡೋದು? ಮೊದಲು ಎಲ್ಲರಿಗೂ ಸ್ವೀಟ್ಸ್ನ ಕೊಟ್ಬಿಡೋಣ. ಪಾರ್ವತಿ, ನಮ್ ರಾಜಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಎಲ್ಲರಿಗೂ ಮಾಡ್ಬಿಡ್ತೀಯಾ? ಸರಿ ಸರಿ ಸರಿನಾ? ಹಾ, ಆ ಸ್ವೀಟ್ ಕೊಟ್ಟು ಮಾವನ್ನ ಸಿನಿಮಾಗೆ ಹೋಗಕ್ ಒಪ್ಪಿಸ್ಬೇಕು. ನನ್ ರಿಂಗ್ ನೋಡಿದ್ರೆ ಏನನ್ಸುತ್ತೆ? ಚೆನ್ನಾಗಿದೆಯಲ್ವಾ? ಪಾಯಸ ತಗೋ. ಅಕ್ಕ, ಮೊದ್ಲು ಅತ್ತೆ ಕೊಡಮ್ಮ. ಸೀನು, ರಾಜಿ ಕುಡಿಮಾ. ತಗೊಳ್ಳಿ ಅತ್ತೆ. ಕೊಡಮ್ಮ. ವಯಸ್ಸಲ್ಲಿ ದೊಡ್ಡವರಲ್ವಾ, ಏನ್ರಿ? ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಮ್ಮ. ನಂಗೆ ಶುಗರ್ BP ಎಲ್ಲ ಏನು ಇಲ್ಲ ಅಳಿ ಅಂದ್ರೆ. ಅವ್ರ ಸಂಕಟ ಅದಲ್ಲಮ್ಮ, ನೀನು ಬೇಡ ಅಂದ್ರೆ ಅದನ್ನು ತಾನೇ ತಿನ್ನೋಣ ಅಂತ. ಪದ್ಮ, ನೀನ್ ತುಂಬಾ ಜಾಸ್ತಿ ಅರ್ಥ ಮಾಡ್ಕೋತೀಯ, ಬೇಡ. ಇಷ್ಟು ಅತಿ ವಿನಯ ಒಳ್ಳೇದಲ್ಲ ಬಿಡಿ. ಇಲ್ಲಿ ನೋಡು ಪದ್ಮ, ಇವಾಗ ನಾನೇನ್ ಹೇಳುದು ಅಂತಂದ್ರೆ, ಈ ಸ್ವೀಟು ಅಪ್ಪ ಸ್ವಲ್ಪ ಸುಮ್ನೆ ತಿಂತೀರಾ? ಮಾವ ಬಂದ್ಮೇಲೆ ಸಿನಿಮಾಗೆ ಹೋಗಕ್ಕೆ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತಿಲ್ಲದೆ ಟೆನ್ಷನ್ ಅಲ್ಲಿದ್ದೀನಿ. ನೀವು ನೋಡಿದ್ರೆ ಆಗ್ಲಿಂದ ಸ್ವೀಟು ಅಂತಿದ್ದೀರಲ್ಲ. ಅಯ್ಯಯ್ಯೋ.
ಅಣ್ಣ ಬಂದ್ರು. ಏನೋ ಸೀನು, ಏನೋ ಕೇಳ್ತೀನಿ ಅಂತಂದೆ, ಭಾವನವ್ರು ಬರ್ತಿದ್ದಾಗೇನೆ ಆಗ ಸುಮ್ಮನಾಗ್ಬಿಟ್ಟಿಲ್ಲ, ಯಾಕೋ? ನಾನಲ್ಲ ಅಪ್ಪ, ಪಾಸ್ ಆಗಿರೋ ರಾಜಲಕ್ಷ್ಮಿ ಕೇಳ್ತಾಳ. ನಾನ್ ಕೇಳಕ್ಕಾಗಲ್ಲ ಮಾವ, ನನಗ್ ಭಯ. ಸಿನಿಮಾ ಪ್ಲಾನ್ ಕ್ಯಾನ್ಸಲ್? ರಾಜಿ, ನೀನೇ ಕೇಳ್ಬೇಕಮ್ಮ. ಪಾರ್ವತಿ ಕೊಡು. ಹಾ ತಗೊಳ್ಳಿ ಅಕ್ಕ, ತಗೋ. ಇದನ್ ತಗೊಂಡು ಹೋಗಿ ಸ್ವೀಟ್ ಕೊಟ್ಟು ಹೋಗು. ಅಮ್ಮ, ಸ್ವೀಟ್ ಕೊಟ್ಟು ಪಾಸ್ ಆಗಿರೋ ವಿಷಯ ಹೇಳ್ತೀನಿ, ಆದ್ರೆ ಸಿನಿಮಾ ವಿಷಯ ಹೇಳಕ್ಕಾಗಲ್ಲ ಅಮ್ಮ. ನನಗ್ ಭಯ ಆಗತ್ತೆ. ರಾಜಲಕ್ಷ್ಮಿ, ನೀನ್ ಪಾಸ್ ಆಗಿದ್ಯಾ? ನೀನ್ ಕೇಳಿದ್ರೆ ಅಣ್ಣ ಏನು ಹೇಳಲ್ಲ. ಎಕ್ಸಾಮ್ ಬರೆಯಕ್ ಹೋದಾಗ್ಲೂ ಇಷ್ಟು ಭಯ ಪಟ್ಟಿಲ್ಲ ಅನ್ಸುತ್ತೆ. ನಿನಗೆ ಹಾಗೆ ಇರುತ್ತೆ ಬಿಡಮ್ಮ, ಅಮೆರಿಕ ಅಲ್ವಾ? ಇಲ್ಲಿ ರಾಜಲಕ್ಷ್ಮಿ ಪೋಸ್ಟರ್ ಕೂಡ ನೋಡಿರಲ್ಲ. ಆ ಮಾತಿಗೆ ಬಂದ್ರೆ ನಾನು ಕೂಡ ನೋಡಿಲ್ಲ ಬಿಡು. ಅವಾಗ ಯಾವಾಗ್ಲೂ ಮದ್ವೆ ಹೊಸರಲ್ಲಿ ನಾನು ಪದ್ಮ ಏನು ಅಂದ್ರೆ ಅದನ್ನ ಹೇಳಲ್ವೇ, ಅವತ್ತು ನಾವು ಹೋಗಿದ್ದು ಹೇಳ್ತಾ ಇದೀನಿ ಅಷ್ಟೇ. ಸಾಕ್ ನಿಲ್ಸಿ. ರಾಜಿ, ಹೋಗು ರಾಜಿ, ನೀನು ಹೋಗು. ನೀನ್ ಹಿಂದೆನೆ ನಾವೆಲ್ಲರೂ ಬರ್ತೀವಿ, ಹೋಗಪ್ಪ. ಅಪ್ಪ, ಅಪ್ಪ, ಸ್ವೀಟ್. ಏನಮ್ಮ ವಿಶೇಷ? ಇವತ್ತು ನನ್ನ ರಿಸಲ್ಟ್ಸ್ ಬಂತು ಅಪ್ಪ. ನಾನು 80% ತಗೊಂಡು ಪಾಸ್ ಆಗಿದ್ದೀನಿ. ಒಳ್ಳೇದಾಗ್ಲಮ್ಮ. ಸ್ವೀಟ್ ತಗೊಳ್ಳಿ ಅಪ್ಪ. ಕಷ್ಟಪಟ್ಟು ಓದಿದ್ ನೀನು, ಪಾಸ್ ಆಗಿರೋದು ನೀನು. ಮೊದಲು ನಿನಗೆ ತಿನ್ನಿಸ್ಬೇಕು. ತುಂಬಾ ಸಂತೋಷ ಆಗ್ತಿದೆಯಮ್ಮ. ಅಪ್ಪ, ನೀವು ಸ್ವೀಟ್ ತಗೊಳ್ಳಿ. ಸಿನಿಮಾ ಬಗ್ಗೆ ಕೇಳು. ಕೇಳು 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 ಕೇಳು. ಅಯ್ಯೋ ಕೇಳು, ನೀನು ಕೇಳು ಕೇಳು. ರಾಜಲಕ್ಷ್ಮಿ, ನನ್ನ ಹತ್ರ ಏನಾದ್ರೂ ಕೇಳೋದಿತ್ತಾ? ಇಲ್ಲ ಅಪ್ಪ, ಇಲ್ಲ. ಮಾವನೇ ಕೇಳ್ತಿದ್ದಾರೆ, ಹೇಳ್ಬೋದಲ್ವಾ? ಹೇಳು. ನೀನೇ ಹೋಗಿ ಕೇಳು. ಪರವಾಗಿಲ್ಲ ಪರವಾಗಿಲ್ಲ. ಕೇಳಿದ್ರೆ ಚೆನ್ನಾಗಿರುತ್ತೆ, ಕೇಳ್ಬಿಡ್ಬೇಕಲ್ವಾ? ಕೇಳು.
ಏನು ಎಲ್ರೂ ರಾಜಲಕ್ಷ್ಮಿಗೆ ಸನ್ನೆ ಮಾಡ್ತಿದ್ದಾರೆ? ಏನಾದ್ರೂ ಹೇಳೋದಿತ್ತಾ? ರಾಜಲಕ್ಷ್ಮಿ ಪಾಸ್ ಆಗಿದಳಲ್ವಾ, ಅದಕ್ಕೆ ಎಲ್ರೂ ಸೇರಿ ಸಿನಿಮಾಗ್ ಹೋಗೋಣ ಅಂತ ಅನ್ಕೋತಿದೀವಿ. ಅದಕ್ಕೆ ಇಷ್ಟು ಟೆನ್ಷನ್. ಅನಾವಶ್ಯಕವಾಗಿ ಯಾದ್ಯ ಹೇಳ್ಬಿಟ್ಲು. ಇಷ್ಟು ಹೊತ್ತು ಒಪ್ಕೋತಾನೆ ಅನ್ನೋ ನಂಬಿಕೆ ಇತ್ತು. ಆದ್ಯ ಕೇಳಿದ್ಲಲ್ಲ, ಇನ್ನೂ ಒಪ್ಕೊಳ್ಳೋದೇ ಇಲ್ಲ. ಭಾವನವ್ರೆ, ಅದೇ ಮನೇಲಿ ಎಲ್ರು ಆಸೆ ಪಡ್ತಾ ಇದ್ದಾರೆ. ಅದು ಮತ್ತೆ ನೀವು ಒಪ್ಕೊಂಡ್ರೇನೆ ನಾವು. ಯಾವಾಗ್ಲೂ ನಮ್ಮ ಮದ್ವೆ ಆದ ಹೊಸದ್ರಲ್ಲಿ ಒಂದ್ ಸಿನಿಮಾಗ್ ಹೋಗಿದ್ವಿ. ಇನ್ನೀವರೆಗೂ ಒಂದ್ ಸಿನಿಮಾ ಕೂಡ ಹೋಗಿಲ್ಲ. ಒಪ್ಕೋಬೋದಲ್ವಾ ಭಾವನವ್ರೆ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಹೋಗೋಣ. ನಾವೆಲ್ಲರೂ ಸೇರಿ ಸಿನಿಮಾ ನೋಡಿ ತುಂಬಾ ದಿನ ಆಗಿದೆ ಅಲ್ವಾ? ನಾವೆಲ್ಲರೂ ಹೋಗೋಣ ಬಿಡು. ಟೆನ್ಷನ್ ಮಾಡ್ಕೊಂಡ್ಬಿಟ್ವಲ್ಲ. ಅಣ್ಣ ಒಪ್ಕೊಂಡು. ಹಾಗಾದ್ರೆ ಯಾವ ಸಿನಿಮಾಗೆ ಹೋಗೋಣ ಶಿವರಾಜು? ಇವಾಗ ಮಯೂರ, ಬಂಗಾರದ ಮನುಷ್ಯ ಅಂತ ಸಿನಿಮಾ ಯಾವ್ದು ಇಲ್ವಲ್ಲ? ಮತ್ತೆ ಪುಷ್ಪ ಅಂತ ಇದೆ, ಅದಕ್ಕೆ ಹೋಗೋಣವಾ? ನನಗೆ ಯಾವಾಗ್ಲಿಂದ ಆ ಸಿನಿಮಾ ನೋಡ್ಬೇಕು ಅಂತ ಆಸೆ. ಪುಷ್ಪ ಸಿನಿಮಾನ? ಅದನ್ನ ಪುಷ್ಪ ಫ್ಲವರ್ ಅಂತಾರಲ್ಲ, ಅದಕ್ಕ ಚೆನ್ನಾಗಿದೆ ಹೋಗೋಣ ಬಿಡು. ಸರಿ ಹೋಗೋಣ. ಬನ್ನಿ ಹೋಗೋಣ. ಲೇ ಸೀನು, ದೊಡ್ಡೋರು ಹೇಳ್ತಾರೆ ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕು ಅಂತ. ಆಲ್ರೆಡಿ ಆದ್ಯ ಮುಂದೆ ನಿನ್ ಮರ್ಯಾದೆ ಹೋಗಿದೆ. ನಿನ್ ಅವತಾರ ನೋಡಿ ಒಡೆದು ಹೋಗಿರೋ ಡ್ರಮ್ಮು ಅಂತ ಹೆಸರಿಟ್ಟಿದ್ದಾಳೆ. ಡ್ರಮ್ಮು ಅಂದವ್ರ ಮುಂದೆನೆ ದಮ್ ತೋರಿಸ್ಬೇಕು ಅಂದ್ರೆ ಇಷ್ಟಾದ್ರೂ ರೆಡಿ ಆಗ್ಲೇಬೇಕು ಕಣ. ಅಮೆರಿಕಾದಲ್ಲಿ ಅಷ್ಟೇ ಅಲ್ಲ, ನಮ್ ರಾಮಪುರದಲ್ಲೂ ಕೂಡ ಒಂದು ಸ್ಟೈಲ್ ಇದೆ ಅಂತ ಆದ್ಯಂಗ್ ಗೊತ್ತಾಗೋ ತರ ಮಾಡ್ತೀನಿ. ಅವಾಗೆಲ್ಲ ಬರೀ ನಿನಗಿಷ್ಟ ಆದ್ರೆ ಸಾಕು ಅಂತಿದ್ದೆ. ಇವಾಗೇನೋ ಆದ್ಯಾಗಿಷ್ಟ ಆಗ್ಬೇಕು ಅಂತ ಅನ್ಕೋತಿದ್ಯಾ? ಈ ನಡುವೆ ಯಾಕೋ ಡೈವರ್ಟ್ ಆಗ್ತಿದ್ಯಾ ಕಣೋ, ಹುಷಾರಾಗಿರು. ನನ್ನ ಈ ಡ್ರೆಸ್ ಅಲ್ಲಿ ನೋಡಿದ್ರೆ ಆದ್ಯ ಫುಲ್ ಇಂಪ್ರೆಸ್ ಆಗ್ಬಿಡ್ತಾಳೆ. ಗುಡ್ ಲಕ್. ಯಾಕೆ ರಾಜಿ, ನೀನ್ ಇನ್ನೂ ರೆಡಿ ಆಗಿಲ್ಲ? ಮನೇಲಿ ಎಲ್ಲರೂ ಬರ್ತಿದ್ದಾರೆ. ಸಿನಿಮಾಗೆ ನಾನ್ ಬರಲ್ಲ ಆದ್ಯ. ಈಗ ಸಡನ್ ಆಗಿ ಏನಾಯ್ತು? ನೀನ್ ಪಾಸ್ ಆಗಿರೋದಕ್ಕೆ ತಾನೆ ಈ ಸೆಲೆಬ್ರೇಷನ್. ನೀನೇ ಬರ್ದಿದ್ರೆ ಹೇಗೆ ಹೇಳು? ಪಾಸ್ ಆಗಿದ್ದೀನಿ ಅನ್ನೋ ಸಂತೋಷ ಸ್ವಲ್ಪ ಕೂಡ ಇಲ್ಲ. ಅಜ್ಜಿ ಏನಂದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಅವಳು ಪಾಸ್ ಆದ್ರೂ ಏನ್ ಪ್ರಯೋಜನ? ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗ್ಲೇಬೇಕಲ್ವಾ ಅಂತಂದ್ರು. ಇವಾಗ ನಾನು ಪಾಸ್ ಆಗಿದ್ ಮಾತ್ರಕ್ಕೆ ಮದ್ವೆ ನಿಂತು ಹೋಗುತ್ತಾ? ಹೇಗೋ ಮದ್ವೆ ಮಾಡಿಸಿ ಕಳಿಸ್ಬಿಡ್ತಾರೆ. ಅದ್ರ ಮಧ್ಯೆ ಯಾಕೆ ಬೇಕು ಈ ಸಿನಿಮಾ ಸಂಭ್ರಮ ಎಲ್ಲ? ನಾನು ಬರಲ್ಲ.